ಬೆಂಗಳೂರಿನ ಟಿ ದಾಸರಹಳ್ಳಿಯಲ್ಲಿ ಸಫಾಯಿ ಕರ್ಮಚಾರಿ ಕಾವಲು ಸಮಿತಿಯಿಂದ ಸಭೆ ನಡೆಸಲಾಯಿತು. ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿ ಕಾವಲು ಸಮಿತಿಯ ರಾಜ್ಯ ಸಂಚಾಲಕರಾದ ಶ್ರೀಯುತ ಓಬಳೇಶ್ ಅವರ ನೇತೃತ್ವದಲ್ಲಿ ಸಭೆಯನ್ನು ನಡೆಸಲಾಯಿತು. ಈ ಸಂದರ್ಭದಲ್ಲಿ ರಾಜ್ಯ ಸಂಚಾಲಕರಾದ ಓಬಳೇಶ್ ಅವರು ಮಾತನಾಡಿ, ಸಫಾಯಿ ಕರ್ಮಚಾರಿ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸ್ ಕುಟುಂಬಗಳಿಗೆ ಸರಿಯಾದ ಸೌಲಭ್ಯಗಳು ದೊರೆಯುತ್ತಿಲ್ಲ. ಸರ್ಕಾರವು ಈ ನಿಗಮಕ್ಕೆ ಕಡಿಮೆ ಅನುದಾನವನ್ನು ನೀಡುತ್ತಿದ್ದು ಮಲತಾಯಿ ಧೋರಣೆಯನ್ನು ತೋರುತ್ತಿದೆ. ಹಾಗಾಗಿ ನಾವುಗಳು ಕರ್ನಾಟಕದ ಆಯ್ದ ಜಿಲ್ಲೆಗಳಲ್ಲಿ ಸಮಾಲೋಚನಾ ಸಭೆಯನ್ನು ನಡೆಸಿ ಆ ಮೂಲಕ ತಾಲೂಕಾ ಹಾಗೂ ಜಿಲ್ಲಾ ಮಟ್ಟದಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದ ನಂತರ ಆಗಸ್ಟ್ 20-21ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಉಗ್ರವಾದ ಪ್ರತಿಭಟನೆಯನ್ನು ಮಾಡುವುದರ ಜೊತೆಗೆ ಸಂಬಂಧಿಸಿದ ಶಾಸಕರು, ಸಚಿವರು, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳಿಗೆ ನಮ್ಮ ಮನವಿಯನ್ನ ಸಲ್ಲಿಸೋಣ ಎಂಬ ದಿಟ್ಟ ನಿರ್ಧಾರವನ್ನು ಈ ಸಭೆಯಲ್ಲಿ ಕೈಗೊಳ್ಳಲಾಯಿತು. ಈ ಸಭೆಯಲ್ಲಿ ಕಾನೂನು ಪದವಿ ಪ್ರಾಚಾರ್ಯರಾದ ಹಾಗೂ ರಾಜ್ಯ ಮೇಲ್ವಿಚಾರಣಾ ಸಮಿತಿಯ ಸದಸ್ಯರಾದ ಚಂದ್ರಶೇಖರ್, ಪದ್ಮಾವತಿ ಇವರುಗಳು ಇದ್ದರು. ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ ಕುಂದಾಕೂರು, ರಾಮುಡು, ಬಳ್ಳಾರಿ, ಹುಚ್ಚೆಂಗೆಪ್ಪ, ದಾವಣಗೆರೆ, ನಾಗಮಣಿ, ಕೆ. ಮಂಡ್ಯ, ಧರೆಯಪ್ಪ, ತುಮಕೂರು, ರಾಮಕೃಷ್ಣ, ಪಾವಗಡ, ಹನುಮಪ್ಪ, ಕೋಲಾರ ಹೀಗೆ ಹಲವು ಜಿಲ್ಲೆ ಹಾಗೂ ತಾಲೂಕುಗಳಿಂದ ಬಂದಂತಹ ಸಂಚಾಲಕರು ಹಾಗೂ ಪ್ರತಿನಿಧಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ಪ್ರಕಾಶ್ ಟಿ.ಎಂ, BSP ನ್ಯೂಸ್, ವಿಜಯನಗರ ಜಿಲ್ಲೆ, ಕೊಟ್ಟೂರು. ಅದನ್ನು ಮಾತಾಡಿ ಅಂದರೆ ಆಗ್ಬೋದು, ಆಗುತ್ತೆ, ಬಿಡುತ್ತೆ, ಅವೆಲ್ಲ ಬೇಡ. ನೀವು ಮಾಡಲೇಬೇಕು. ಸಮಥಿಂಗ್ ಹೌ ಟು ಡೂ. ಸಿ ದಿಸ್ ಇಸ್ ದ ಟೈಮ್ ಎಲ್ಲ ಮುಗಿದಿದೆ. ಆಲ್ರೆಡಿ ಲಾಸ್ಟ್ ಟೈಮ್ ಸಮಥಿಂಗ್ ಹೌ ಟು ಡೂ ನಾವು ಏನು ಮಾಡ್ಬೋದು ಸುರುಗಿ. ಬಟ್ ಯುವರ್ ಪಾರ್ಟಿಸಿಪೇಷನ್, ಯುವರ್ ಕಮಿಟ್ಮೆಂಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಏನು ಮಾಡಬೇಕು? ಸರ್, ಈಗ ನಾವು ಬಳ್ಳಾರಿ ಅಂದರೆ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆ ನಮ್ದು ಎರಡು ಒಂದೇ ಇರೋದು. ಈಗ ಅಲ್ಲಿ ಸುಮಾರು ಒಂದು 60 ಜನ ಮ್ಯಾನೇಜ್ ಇದ್ದಾರೆ. ಆ 60 ಜನ ಪ್ಲಸ್ ನಾನು ಕಡ್ಡಾಯವಾಗಿ ನಾವು ಮೀಟಿಂಗ್ ನೀವು ಏನು ಹೇಳ್ತೀರಿ ಮುಂದಿನ ಕ್ರಮಕ್ಕೆ ನಾವು ಮುಂದಾಳತ್ವ ವಹಿಸ್ತೀವಿ. ಒಂದು ಆಮೇಲೆ ನಮ್ದು ಏನು ನೀವು ವಹಿಸ್ತೀರಿ ಹೇಳ್ರಿ, ಅದು ತಕ್ಕಂಗೆ ನಾನು ಕೆಲಸ ಮಾಡಿದ್ರೆ ಬದ್ಧನಾಗಿದೆ ಸರ್. ಇದು ನನ್ನ ಕಮಿಟ್ಮೆಂಟ್. ನೀವು ಯಾವತ್ತು ನಿಗದಿ ಮಾಡಿದ್ರೆ ಟೈಮ್ ಹೇಳ್ರಿ, ಅವತ್ತು ನಾವು ಬರ್ತೀವಿ. ಹೇಳಿ ಮಾತಾಡಿ. ಅವ್ರು ಏನು ಹೇಳಿದರೆ ಪ್ರತಿಭಟನೆ ಮಾಡಿದ್ರೆ ಮಾತ್ರ ಪರಿಹಾರ ಕಟ್ಕೊಳಕ್ಕಾಗೋದು. ಹಾಗಾಗಿ ನಾವು ಬೆಂಗಳೂರಿನಲ್ಲಿ ಪ್ರತಿಭಟನೆ ಮಾಡೋದಂತ ಅವ್ರು ಪ್ರತಿ ಸತಿ ಹೇಳ್ತಾರೆ. ಅವರು ಯಾವ ಮೀಟಿಂಗ್ ಬಂದು ಅವ್ರು ಅದನ್ನೇ ಹೇಳಿದ್ರು. ಅವರು ಇಲ್ಲ, ಇದು ಆಗಲ್ಲ, ಇದು ಆಗಲ್ಲ, ನಾವು ಪ್ರತಿಭಟನೆ ಮಾಡ್ತೀವಿ, ನಾನು ಅಷ್ಟು ಕಾಸು ಕೊಡ್ತೀನಿ, ದಯವಿಟ್ಟು ಮಾಡಿ ಅಂತ ಅವ್ರು ಪ್ರತಿ ಸತಿ ಹೇಳ್ತಾರೆ. ಅದು ಅವ್ರದ್ದು ಇದು. ನಾನು ಹೇಳೋದು, ಈಗ ಎಲ್ಲರೂ ಈಗ ಅವ್ರು ಹೇಳಿದ್ರು ಅಂತೇಳಿ ಎಲ್ಲರೂ ಹೂ ಅಂತ ಅನ್ಬೇಕು ಅಂತೇನಿಲ್ಲ. ಇನ್ನೇನು ಬೇರೆ ಮಾರ್ಗಗಳಿದಾವ, ಬೇರೆ ಪ್ಲಾನ್ಸ್ ಏನಾದಿದಾವ, ಬೇರೆ ಏನಾದ್ರು ಮಾಡ್ಬೋದಾ ಅದ್ರ ಬಗ್ಗೆನೂ ಮಾತಾಡಿ. ಇಲ್ಲ ಸರ್, ಈಗ ಜಿಲ್ಲಾ ಮಟ್ಟದ ಒಂದು ಎವಿಡೆನ್ಸ್ ಬೇಕಲ್ಲ ಸರ್ಕಾರಕ್ಕೆ. ಬೇಕಲ್ಲ ಸರ್. ನಿಮ್ಮ ಮಾತುಗಳು ನಾನು ಮಾತಾಡ್ತೀನಿ. ನಿಮ್ಮ ಮಾತಿಗೆ ಅಲ್ಲ, ಈಗ ಜಿಲ್ಲೆಯವರು ಮಾಡ್ಬೇಕಂತ ಈಗಾಗಲೇ ಆಯ್ತು. ನಾವು ಸುಮಾರು 1 ವರ್ಷ ಮೇಲೆ ಸಮಯ ತಗೊಂಡು ನಾವು ಮಾಡಿಲ್ಲ ಕೆಲಸ. ಈಗ ಸಮಯ ಇಲ್ಲ ನಮಗೆ. ಸರ್ಕಾರಿನ 3 ವರ್ಷ ಇದೆ, ಈಗಾಗಲೇ 2 ವರ್ಷ ಆಗಿದೆ. ಆಯೋಗ ಅಧ್ಯಕ್ಷರಿಲ್ಲ. ಪ್ರತಿನಿಧಿಗಳು ಬಹುಕಾಲ ತೀರ್ಕೊಂಡು ಹೋಗ್ತಾರೆ, ಮರಣ ಹೋಗ್ತಾ ಇದ್ದಾರೆ. ಹೌದಲ್ಲ? ಪ್ರತಿಯೊಂದು ಜಿಲ್ಲೆಯಲ್ಲಿ ತಾಲೂಕು ಮಟ್ಟ, ಗ್ರಾಮ ಪಂಚಾಯತ್ ಎಲ್ಲ ಕಡೆಗೆ ಅವರ ಕಾಲಗಳು ತೀರ್ಕೊಂಡು ಮರಣ ಹೋಗ್ತಾ ಇದ್ದಾರೆ. ಆಮೇಲೆ ಯಾವ್ದೋ ದುಡ್ಡು ಎಲ್ಲ ಮುಂಚಾದಂಗೆ ಯಾವನ ನಮ್ಮ ಹೆಸರು ದುಡ್ಡು ತಿಂತಿದ್ದಾರೆ ಹೊರಗಡೆ. ಗೊತ್ತಾ ನಿಮಗೆ? ಅದು ಆಗಬಾರ್ದು. ಈಗ ಇನ್ನ ನಾವು ಜಿಲ್ಲೆ ಬೇಡ. ಈಗ ರಾಜ್ಯ ಮಟ್ಟದಲ್ಲಿ ವಿಧಾನಸೌಧದಲ್ಲಿ ನಮ್ಮ ತಾಕತ್ತಿದ್ರೆ ತೋರ್ಸೋಣ ಅಷ್ಟೇ ಹೊತ್ತು ನಾವು ಇನ್ನ ಇಲ್ಲೇ ತಾತ್ಪರ್ಯ ಆಗೋದಿಲ್ಲ. ಹೇಳ್ರಿ, ಜಿಲ್ಲೆ ಬೇಡ, ರಾಜಧಾನಿಯಲ್ಲಿ ಮಾಡೋಣ. ಇನ್ನ ಯಾವ ಜಿಲ್ಲೆ ಮಾಡ್ತೀವಿ ನಾವು? ಜಿಲ್ಲೆ ನಾವು ಗುರುಸಿದ ಆಯ್ತು. ಜಿಲ್ಲೆಯಲ್ಲಿ ಏನಂತ ನಮ್ಗೆ ಹೇಳ್ತಾರೆ. ಆದ್ರೆ ಈಗ ಸಮಯ ಮಿಂಚು ಹೋಗಿದೆ. ವಿಧಾನಸೌಧ ಕೂಡ ನಾವು ಎಲ್ಲರೂ ಜಿಲ್ಲೆಯಲ್ಲಿ 10 ಜನ ಕರ್ಕೊಂಡು ಬಂದು 1000 ಜನ ಆಗ್ತಾರೆ ನಮಗೆ. ಹೌದಲ್ಲ? ಏನಂದ್ರೆ ನಾನು 56 ವರ್ಷ, ನನಗೆ ಗೊತ್ತು 30 ವರ್ಷ ಸಿನಿಮಾ ನೋಡ್ಬಿಟ್ಟಿದ್ವಿ. ಏನಿಲ್ಲ ಸಿನಿಮಾ ಹಿಂಗೆ ನಮ್ಮ ಸಮುದಾಯ ಅದಕ್ಕೆ ಹಿಂದೆ ಬಿದ್ದಿರೋದು. ಧೈರ್ಯ ಮಾಡ್ಬೇಕು, ಮುಂದುಗ್ಬೇಕು. ನಮ್ಗೆ ಯಾರು ಸೇರ್ಪಡೆಯಲ್ಲ, 2 ಹಾಕಬೇಕು, ನಾವು ಉಗ್ಬೇಕಷ್ಟೇ. ವಿಧಾನಸೌಧ ಮುಂದೆ ಹೋಗಿ ನಮ್ಮ
ಕಂಡೀಷನ್ ಬಾಪಾಟಿದ್ದೀವಿ, ನಾವೆಲ್ಲ ಓಟ್ ಹಾಕಿದ್ದೀವಿ, ನಿನಗೆ ಗೆಲ್ಸಿದೀವಿಪ್ಪ, ನಮ್ಮ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಮಾತ್ರ ನಮ್ಮ ಕೆಲಸ ಆಗುತ್ತೆ ಅಷ್ಟೇ ಹೊರತು ಇನ್ನ ನಾವು ಜಿಲ್ಲೆ ಮಾಡೋಣ ಅಂದ್ರೆ ಏನಾಗಲ್ಲ. ಅಲ್ಲ ನನ್ನ ಅನುಭವ ತಪ್ಪಿಕೋಬೇಡಿ. ಆಗಲೇ ಒಬ್ಬರು ಪದ್ಮಕ್ಕ ಸರ್ ಆ ಜಿಲ್ಲೆಯಲ್ಲಿ ಮಾಡಿ ಅಂತ ಹೇಳಿದ್ರು, ಯಾರೋ ಮುಂದೆ ಹೋಗಿಲ್ಲ. ಈಗ ಆಯ್ತು ಸಿನಿಮಾ ಸಮಯ ಇಲ್ಲಪ್ಪ, ಇನ್ನ 3 ವರ್ಷ ಸರ್ಕಾರ ಇದೆ, ಇನ್ನ ಎಷ್ಟು ವರ್ಷ ನಾವು ಹೌದಲ್ಲ.